ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗೇನು ನಾಡಿನಿಂದ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿದೆ. ಅಮಾವಾಸ್ಯೆಯಿಂದ ಭೀಮನ ಅಮಾವಾಸ್ಯೆಯಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾನು ಏನು ವಿಶೇಷ ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದ್ಕೊತಿದ್ದೀರಾ? ಅಂದರೆ ಭೀಮನ ಅಮಾವಾಸ್ಯೆ ಬಂದಿದೆ. ಅದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತೀವಿ. ಅದರದ್ದು ವಿಶೇಷತೆ ಮತ್ತು ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ. ಈ ವ್ರತವನ್ನು ಭೀಮನ ಅಮಾವಾಸ್ಯೆ ಅಂತಲೂ ಕರೀತಾರೆ. ಶ್ರಾವಣ ಮಾಸದ ಪ್ರಾರಂಭದ ಅಮಾವಾಸ್ಯೆ ಎಂದು ಈ ವ್ರತವನ್ನು ಆಚರಿಸ್ತಾರೆ. ಈ ವ್ರತದಲ್ಲಿ ಶಿವ ಪಾರ್ವತಿಯರನ್ನು ದೀಪದ ರೂಪದಲ್ಲಿ ಪೂಜಿಸ್ತಾರೆ. ಮನೆಯ ಮಹಿಳೆಯರು ಮನೆಯ ಸುಖ, ಶಾಂತಿ, ನೆಮ್ಮದಿ, ಉತ್ತಮ ದಾಂಪತ್ಯಕ್ಕಾಗಿ ಈ ವ್ರತವನ್ನು ಆಚರಿಸ್ತಾರೆ. ಕುಟುಂಬದ ಕ್ಷೇಮ ಸಮೃದ್ಧಿಗಾಗಿ ಶಿವ ಪಾರ್ವತಿಯನ್ನು ಪ್ರಾರ್ಥಿಸ್ತಾರೆ. ಹಾಗೂ ಗಂಡನ ದೀರ್ಘಾಯುಷ್ಯ ಒಳಿತಿಗಾಗಿ ಕೂಡ ಆಚರಿಸ್ತಾರೆ. ಆಚರಣೆ ಕಥೆ ವ್ರತ ಎಂಬುದು ಮನೆಗೂ ಪ್ರದೇಶಕ್ಕೂ ಸ್ವಲ್ಪ ಬದಲಾವಣೆ ಆಗಬಹುದು. ಅವರವರ ಪದ್ಧತಿಯ ಅನುಸಾರ ಈ ವ್ರತವನ್ನು ಆಚರಿಸಲಾಗುತ್ತೆ. ಈ ವ್ರತವನ್ನು ಹೇಗೆ ಆಚರಿಸ್ತಾರೆ? ಮನೆ ಹೆಣ್ಮಕ್ಕಳು ಪೂಜಾ ಸಮಯಕ್ಕೆ ಸ್ನಾನ ಮಾಡಿ ಮಡಿಯುಟ್ಟು ಅಲಂಕಾರ ಶೋಭಿತಲಾಗಿ ಈ ಪೂಜೆಯನ್ನು ಮಾಡ್ತಾರೆ. ದೀಪವನ್ನೇ ಶಿವನೆಂದು ತಿಳಿದು ದೀಪಕ್ಕೆ ಅಲಂಕರಿಸಿ ರಂಗೋಲಿ ಇಟ್ಟು ಪೂಜಾ ಸ್ಥಳನ ಮಾಡಿಕೊಂಡು 2 ದೀಪಗಳನ್ನು ಇಡಬೇಕು. ಶಿವ ಪಾರ್ವತಿ ರೂಪದಲ್ಲಿ ಈ ದೀಪಗಳನ್ನು ಇಡಲಾಗುತ್ತೆ. ಇದಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ಹೂವು ಅಲಂಕಾರ ಮಾಡ್ಕೊಬೇಕಾಗುತ್ತೆ. ಉಳಿದ ಎಳೆ ದಾರ ಇರುತ್ತಲ್ಲ, ಅದಕ್ಕೆ ಅರಿಶಿನ ಹಾಕಿ ಹಚ್ಕೊಂಡು ಕಂಕಣನ ರೆಡಿ ಮಾಡಿ ಇಟ್ಕೊಳ್ಬೇಕು. ಹೂವು, ಊದಿನ ಕಡ್ಡಿ, ಗಂಧ, ಅಕ್ಷತೆ, ಹಣ್ಣುಗಳು, ತೆಂಗಿನಕಾಯಿ, ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿಟ್ಕೊಂಡು ದೀಪವನ್ನು ಶಿವನ ರೂಪವಾಗಿ ಹಚ್ಚಬೇಕು. ಹಣ್ಣು ಕಾಯಿ ನೈವೇದ್ಯ ಮಾಡಿ ಆರತಿ ಮಹಾಮಂಗಳಾರತಿಯನ್ನು ಮಾಡಬೇಕು. ಹೂವು ಅಕ್ಷತೆಯೊಂದಿಗೆ ಭಕ್ತಿಯಿಂದ ಶಿವನನ್ನು ಪ್ರಾರ್ಥಿಸ್ಕೊಬೇಕು. ನಮ್ಮ ಸಂಸಾರ ಚೆನ್ನಾಗಿರಲಿ, ಕುಟುಂಬ ನೆಮ್ಮದಿಯನ್ನು ಕಾಣಲಿ ಅಂತ ಬೇಡ್ಕೊಳ್ಬೇಕು. ಭಕ್ತಿಗೆ ಮಾತ್ರ ಒಲಿತಾನೆ ಶಿವ, ಆಡಂಬರಕ್ಕಲ್ಲ. ಮಂಗಳಾರತಿ ಹಾಡು ಹಸೆಯೊಂದಿಗೆ ಪೂಜೆ ಮುಗಿದ ಮೇಲೆ ಸುಮಂಗಲಿಯರು ಪತಿಯ ಪಾದ ತೊಳೆದು ಹೂವು ಕುಂಕುಮವನ್ನಿಟ್ಟು ನಮಸ್ಕರಿಸಿ ಪತಿಯಿಂದ ಕಂಕಣದಾರನ ಕಟ್ಟಿಸ್ಕೊಳ್ಬೇಕು. ಹಾಗೆಯೇ ಅರಿಶಿನ ಕುಂಕುಮ ಇಡೋದಕ್ಕೆ ಹೇಳಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಬೇಕು. ಎಲ್ಲ ದಿವಸನೂ ಪತಿಯಾಗಲಿ ಒಬ್ಬರಿಗೊಬ್ಬರು ಪರಸ್ಪರ ಗೌರವವಾಗಿ ನಡ್ಕೊಬೇಕು. ಈ ಹಬ್ಬದ ದಿನ ಮಾತ್ರ ಪತಿ ಕಾಲಿಗೆ ನಮಸ್ಕರಿಸಿ ಬೇರೆ ದಿನ ಅವರನ್ನು ಕೆಟ್ಟದಾಗಿ ಬೈಯೋದಾಗಲಿ ಅಥವಾ ತುಚ್ಛವಾಗಿ ಕಾಣೋದಾಗಲಿ ಮಾಡೋದಲ್ಲ. ಗಂಡ ಆದವನು ಹೆಂಡ್ತಿನ ಕೂಡ ಅದೇ ಪರಸ್ಪರ ಗೌರವವನ್ನು ಹೊಂದಿರಬೇಕು. ಹಾಗೆಯೇ ಹೆಂಡತಿಯಾದವಳು ಗಂಡನೊಂದಿಗೂ ಕೂಡ ಪರಸ್ಪರ ಗೌರವದಿಂದ ಮಾತಾಡಿಸ್ಬೇಕು. ಅವ್ರಿಗೆ ಆದಂಥ ಒಂದು ಗೌರವವನ್ನು ಸೂಚಿಸಬೇಕು. 4 ಜನರ ಮುಂದೆ ಪತಿಯನ್ನು ಗೌರವದಿಂದ ಕಾಣಬೇಕು. ಇದೆಲ್ಲದನ್ನು ಬೇರೆ ದಿನಗಳಲ್ಲೂ ಕೂಡ ಮಾಡಬೇಕು. ಬರೀ ಹಬ್ಬದ ದಿನ ಮಾತ್ರ ಪೂಜೆ ಮಾಡಿ ಕಾಲಿಗೆ ನಮಸ್ಕಾರ ಮಾಡಿ ಒಳ್ಳೆ ಮಾತಾಡೋದ್ರಿಂದ ಯಾವುದೇ ಸಂಸಾರ ಸುಖವಾಗಿರೋದಿಲ್ಲ ಅನ್ನೋದು ನನ್ನ ಭಾವನೆ. ಮೊದಲೇ ಹೇಳ್ದಂಗೆ ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಅವರವರ ಪದ್ಧತಿ ಅನುಸಾರ ಪೂಜಿಸಿ ವ್ರತಗಳನ್ನು ಮಾಡ್ಬೋದು. ಭಕ್ತಿ ಮಾತ್ರ ಮುಖ್ಯ, ಬೇರೆ ಯಾವುದೂ ಅಲ್ಲ. ನಂತರ ತೀರ್ಥ ಪ್ರಸಾದನ ಪತಿಗೆ ಕೊಟ್ಟು ತಾವು ತಿಂದು ಇಬ್ಬರು ದೇವರಲ್ಲಿ ಉತ್ತಮ ಸಂಸಾರ ದಾಂಪತ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಈ ದಿನಗಳಲ್ಲಿ ಹಬ್ಬಗಳು ಭಕ್ತಿಗಿಂತ ಆಡಂಬರಕ್ಕೆ ಮಹತ್ವ ಕೊಡ್ತಿದೆ. ಆದರೆ ಖುಷಿ ವಿಷಯ ಏನು ಅಂದರೆ ತೋರಿಕೆಗಾದರೂ ಆಚರಣೆ ಅಂತ ಮಾಡ್ತಿದ್ದಾರೆ. ಅದನ್ನು ಆಚರಿಸೋದಕ್ಕೆ ಆಸಕ್ತಿನೂ ತೋರಿಸ್ತಿದ್ದಾರೆ. ಅದು ಒಂದು ಸಮಾಧಾನದ ವಿಷಯ. ಯಾಕೆಂದರೆ ನಮ್ಮ ಹಳೆಯ ಸಂಪ್ರದಾಯಗಳು ಇಲ್ಲಿಗೆ ಕಟ್ಟಾಗ್ದೇ ಮುಂದಿನ ಪೀಳಿಗೆ ಕೂಡ ಮುಂದುವರಿತಿರೋದ್ರಿಂದ ಅಟ್ಲೀಸ್ಟ್ ಆಡಂಬರ ಮಾಡ್ಕೊಂಡಾದರೂ ಪರವಾಗಿಲ್ಲ, ಪೂಜೆ ಮಾಡ್ತಿದ್ದಾರಲ್ಲ ಅನ್ನೋದು ಸಮಾಧಾನದ ವಿಷಯ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಬ್ಬವನ್ನು ಚೆನ್ನಾಗಿ ಆಚರಿಸಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.